ರೀ ನಿಮ್ಮಮ್ಮ ಏನು ಕರೆದಿರ್ಬೋದು ನಿಮ್ಮನ್ನ ಬಾ ಅಂತ ಹೇಳ್ಬಿಟ್ಟು ನನಗಂತೂ ಬೋಲ್ ಖುಷಿ ಆಯ್ತೈತೆ. ಹೆಂಗೋ ಬಿಡಿ ನಿಮ್ಮಮ್ಮ ನೀವು ಎಲ್ಲ ಒಂದಾಗ್ಬಿಟ್ರೆ ನಂಗೆ ಅದಕ್ಕಿಂತ ಇನ್ನೇನು ಬೇಕು. ಹೆಂಗೋ ಕರೆದೈತಲ್ಲ ಬರ್ರಿ ಬರ್ರಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನೆಟ್ಟಗೆ ಬರೋನ್ ಸುಮ್ಕಿರಿ. ಅದೇನೋ ನಿಮ್ಮ ಅಕ್ಕನೋ ಯಾರೋ ಅವಳೆ ಅಂತ ಹೇಳ್ತಿರಲ್ಲ ಅವರು ಬರ್ತಾರ. ನಾನಂತವ್ರನ್ನ ನೋಡೇ ಇಲ್ಲ ರೀ. ನಮ್ಮನ್ನ ಹೆಂಗೋನುವೆ ನಿಮ್ಮಮ್ಮ ಕರೆಸ್ಬಿಟ್ಟತ್ತ ಹೆಂಗೋ ಸಂದಾಕ್ ನೋಡ್ಕೊಬಿಟ್ರೆ ನಾನೇ ಬೇಕಾದ್ರೆ ಸಂದಾಕ್ ನೋಡ್ಕೊಬಿಡ್ತೀನಿ. ನಮ್ಗೇನು ದುಡ್ಡು ಇಕ್ಕದ್ ಬೇಡ, ಕಾಸು ಇಕ್ಕದ್ ಬೇಡ. ನಿಮ್ಮ ಮನೆಗೆ ನಾನು ನಿಲ್ಲಿಸ್ಕೊಳ್ಳೋದು ಬೇಡ ರೀ ನನ್ನ. ಇಲ್ಲೇ ಇದ್ರೂ ಪರವಾಗಿಲ್ಲ, ಆದರೆ ಹೆಂಗೋ ಮಾತಾಡ್ಕೊಂಡು ಇದ್ಬಿಟ್ರೆ ನೀವು ಹೊಸಿ ಸಮಾಧಾನವಾಗಿ ಖುಷಿಯಾಗಿ ಮನೆಗಿತ್ತೀರಾ. ನಂಗೆ ಅಷ್ಟೇ ನೆನೆಯ ಸಾಕು. ನಿಮ್ಮಮ್ಮ ಕರೆದಿರೋದು ನೋಡಿ ನನಗೆ ಭಾಳ ಆನಂದ ಆಯ್ತೈತೆ. ನನಗಂತೂ ಏನು ಕರೆದೈತಿ ಅಂತ ಗೊತ್ತಿಲ್ಲ. ನಮ್ಮಮ್ಮ ಕ್ಷಮ್ಸಕ್ಕೆ ಕರೆದೈತಾ ಇಲ್ಲ ಬ್ಯಾರೆ ವಿಷಯ ಕರೆದೈತಾ ನನಗೂ ಏನೂ ಗೊತ್ತಿಲ್ಲ ಕಣಮ್ಮಿ. ನೋಡೋಣ ಇರೋ ಗೊತ್ತಾಯ್ತದಲ್ಲ ಏನು ಅಂತ ಹೇಳ್ಬಿಟ್ಟು ಹೆಂಗೋ ದನಕರ ಎಲ್ಲ ಪೊದ್ದುವಾಕ ನೋಡ್ಕೊತೀನಿ ಅಂತ ಹೇಳಿದಕ್ಕೆ ಸುರಾಯ್ತು. ಇಲ್ಲ ಅಂತ ಹೇಳಿದಿದ್ರೆ ಅಷ್ಟೇ ಏನೇ ಕತೆ. ಬಾ ಒಂದು ರೌಂಡು ಹಿಂಗೆ ಹೋಗ್ಬಿಟ್ಟು ಹಂಗೆ ಬರೋಣ. ಇರಿ ಬಸ್ ಬರೋ ಟೈಮ್ ಆಯಿತು, ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಹಂಗೆ ಏನೇನು ಎಟ್ಟಕ್ಕೆ ಬಂದ್ಬಿಡೋಣ ಇರಿ. ನಮ್ಗೆ ಏನ್ರಿ ಅವ್ರು ಇಕ್ಕದು ಬೇಡ, ಕೊಡೋದು ಬೇಡ, ಮಾಡೋದು ಬೇಡ. ಹೆಂಗೋನು ಅದೇನು ಅಂತಾರಲ್ಲ, ಹೆಂಗೋನು ಸುಮ್ಮನೆ ಮಾತಾಡ್ಕೊಂಡು ಸಂದಾಕಿದ್ದೀರಾ ಅಂತ ಅಂದ್ಬಿಟ್ಟು ಇದು ಮಾಡ್ಕೊಂಡ್ರು ಆಯಿತು. ನೋಡಿರಿ ನಾನು ಬ್ಯಾಗಾಗ ಸೊಪ್ಪು ಗಿಪ್ಪು ಅವು ಇವೆಲ್ಲ ತಗೊಂಡಿದ್ದೀನಿ. ಹಂಗೆ ಕೋಡ್ಬಳೆ ಮಾಡಿದ್ನಲ್ಲ ಅವು ಎಲ್ಲ ತುಂಬ್ಕೊಂಡಿದ್ದೀನಿ. ನಿಮ್ಮ ಅಮ್ಮಂಗೆ ಕೊಟ್ಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅದೇನು ಕರೆದವರು ಏನು ಕತೆಯೋ. ನೋಡಿರಿ ಹೋಗೋಣ. ಬಾ ಬಸ್ ಬತ್ತಾಯ್ತು ಬಾ. ಲೇ ನೀನಂತೂ ನಿಜವಾಗ್ಲೂ ನೀನಂತೂ ಇಷ್ಟೆಲ್ಲನೂ ಮಾಡ್ತೀಗ. ನಿನ್ನ ಮಗುನ ಕೊನೆಗೂ ಮನೆ ಕರಿತೀಯ ಅಂತೇಳ್ಬಿಟ್ಟು ನಾನಂತೂ ಕನ್ಸು ಮನ್ಸಾಗ ಅಂದ್ಕೊಂಡಿರ್ಲಿಲ್ವೇ. ಅಂತೂ ಹೆಂಗೋ ನನ್ನ ಮಗ ಸೊಸೆ ಮನೆಗೆ ಬರ್ತಾವ್ರಿ. ಕೇಳೋಕೆ ಏನಿಯ ಒಂಥರ ಆನಂದ ಆಯ್ತದೆ ಕಣಮ್ಮಿ ನನಗಂತೂ. ಇನ್ನು ಮನೆಗೆ ಬಂದ್ಬಿಟ್ಟು ಇಲ್ಲೇ ಇದ್ಬಿಟ್ರೆ ಎಷ್ಟು ಖುಷಿ ಸಂತೋಷ ಆನಂದ ಇರ್ತದೆ ಅಲ್ವಾ. ನಿಮ್ಮ ಮಗುನಿಲ್ಲಿ ಮನೆಗೆ ಇರ್ಕೊಂಡಿಲ್ಲಿ ಮಂಗಾರತಿ ಮಾಡಕ್ಕೆ ಇಲ್ಲಿ ಇರಿಸ್ಕೊಂಡಿಲ್ಲಿ ಚಂದಾಕ್ ನೋಡ್ಕೊಳಕ್ಕೆ ಅಂತ ನಾನೇನು ಕರಿತಿಲ್ಲ. ಇಲ್ಲಿ ನೀವು ಹೊಸಿ ಬಾಯಿ ಮುಚ್ಕೊಂಡು ಇದ್ಬಿಟ್ರೆ ಸಾಕು. ನನ್ನ ಮಗಳು ಫೋನ್ ಹಾಕಿದ್ಲು, ಅವಳದೇನು ಆಸ್ತಿ ತಗತ್ತವಳಂತೆ. ಇಲ್ಲಿ ಇತ್ತಲ್ಲ ಅಲ್ಲಿ ಒಂದು ಸೈಟು, ಅದನ್ನ ಮಾರಾಕನಿ ಅಂತ ಹೇಳ್ಬಿಟ್ಟು ಅವನನ್ನು ಕರಿತಿರೋದಷ್ಟೇ ಏನಿಯ. ಸೈಟ್ ಎಲ್ಲನೂ ಅವನ ಹೆಸರಿನಾಗೆ ತಾನೇ ಅವಾಗ ಮಾಡಿಸಿದ್ದು. ಆ ಕಳ್ಳನ ಮಗುನ ಹೆಸರಿನಾಗ ಯಾಕೆ ಮಾಡಿಸಿದ್ನು ಅಂತ ಇವಾಗ ಅನ್ನಿಸ್ತೈತೆ. ಅದಕ್ಕೆ ಆ ಸೈಟ್ನ ಬರ್ಸ್ಕೊಳ್ಳೋಣ ಅಂತಲೇ ಕರ್ಸಿರೋದು. ಪಾಪ ನನ್ನ ಮಗಳು ಮನೆ ಕಟ್ತಾವಳೆ. ಅವಳಿಗೆ ಇವಾಗ ಕಷ್ಟ ಇರಕ್ಕಿಲ್ವಾ ಹೇಳಿ. ನೀವು ಬಾಯಿ ಮುಚ್ಕೊಂಡು ಸುಮ್ಕಿರತ್ ಕಲ್ತ್ಕೊಳ್ಳಿ ಅಷ್ಟೇನಿಯ. ಈಗ ಮನೆಯೆಲ್ಲ ಕಿತ್ತಾಕ್ಸ್ಬಿಟ್ಟು ಮನೆ ಕಟ್ಟಕ್ಕೆ ಶುರು ಮಾಡೋರಂತೆ. ಅದಕ್ಕೇನಿಯ ಅಷ್ಟೇ ಅಲ್ಲ, ಹಂಗೇನಿಯ ನಿಮ್ಮ ತಂಗಿ ಮಗ ಇಲ್ಲಿಂದ ಒಯ್ತಾವನಲ್ಲ ಆ ವಿಚಾರನೂ ಎಲ್ಲ ಇವನ್ ಮುಂದೆ ಇತ್ಯರ್ಥ ಮಾಡ್ಬಿಟ್ಟು ಕಳ್ಸೋಣ ಅಂತ ಏನಿಯ ಕರಿತಿರೋದು. ಲೇ ಇರ್ಬೇಕಂಡ್ಲೆ ಕಂತ್ರಿ ಬುದ್ಧಿ. ಆದರೆ ಇಷ್ಟೊಂದು ಮನೆಯಾಳ ಕಂತ್ರಿ ಬುದ್ಧಿ ದೇವ್ರಣೆಗೂ ಇರಬಾರ್ದು. ಏನು ಇಷ್ಟೊಂದು ಕಂತ್ರಿ ಬುದ್ಧಿನ ನನಗಂತೂ ಬೇಜಾರಾಯ್ತೈತೆ. ನಿನ್ನ ಕಂತ್ರಿ ಬುದ್ಧಿ ಅದು ಇದು ನೋಡ್ಬಿಟ್ಟು ಎಷ್ಟು ಬೇಜಾರಾಯ್ತೈತೆ ಅಂದರೆ. ಅಲ್ಲ ಅವನ ಹೆಸರಿನಾಗಿರೋ ಸೈಟ್ನ ನೀನು ಯಾಕೆ ಕೇಳ್ತಾ ಇದೀಯಾ? ಅವನು ಯಾಕೆ ಬರ್ಕೊಡ್ಬೇಕು ನಿನಗೆ? ಯಾಕೆ ಅಂತ ಹೇಳಿದ್ರೆ ಅದೇನು ಅವ್ನು ದುಡಿದ್ಬಿಟ್ಟು ಸಂಪಾದನೆ ಮಾಡೋಣ. ನೀವು ಬಾಯಿ ಮುಚ್ಕೊಂಡು ಕಲ್ತ್ಕೊಳ್ಳಿ ನೀವು ನಿಂತ್ಕೊಳ್ಳೋದು. ಅದು ಬಿಟ್ಬಿಟ್ಟು ನೀವೇನ ಅದು ಇದು ಅಂತ ಹೇಳ್ಬಿಟ್ಟು ಅವತಾರ ಮಾಡ್ರೆ ನಂಗೆ ಸಿಟ್ಟು ಬಂದ್ಬಿಡ್ತದೆ ಅಷ್ಟೇನೆ. ಏನು ಇವಳು ಸಂಪಾದನೆ ಮಾಡ್ಬಿಟ್ಟು ಮಾಡೋಗ್ಬಿಟ್ಟವಳಲ್ಲಿ. ನೀನು ಸುಮ್ಮನೆ ನಿಂತ್ಕೊಬಿಡು. ಅವ್ನ ಸೈಟ್ ಅವ್ನೇನು ಮಾಡ್ಕೊಂಡು ತಿಂತಾವನ ಅವನು. ಇಲ್ಲ ಸೈಟ್ ತಗೊಂಡು ಇದು ಮಾಡ್ತಾವನ. ನೀನು ಎಷ್ಟು ಬೆಲೆ ಬಾಳ್ತದ ಸೈಟು ಇದ್ರೆ ಇರ್ಲಿ ಬಿಡು. ಅವನ ಹೆಸರಿನಾಗೇನೇನಿಯ. ಅಮ್ಮ ಅಪ್ಪ ಈ ಮನೆಯಾಳಿ ಯಾಕೆ ಬಂದ್ಲು? ಕೊನೆಗೂ ಇವಳನ್ನ ಕಟ್ಕೊಂಡು ನೀನು ಬೀದಿ ಬಿಕಾರಿ ಥರನೇ ಆಗಿದ್ಯಾ? ಹೆಂಗಿದ್ದೆ ಹೆಂಗಾದೆ? ಕಿತ್ತೋಗಿರೋನ ಕಟ್ಕೊಂಡ್ರೆ ಕಿತ್ತೋಗಿರೋ ಜೀವನನೇ ಸಿಗೋದು. ಸ್ಟ್ಯಾಂಡರ್ಡ್ ಜೀವನ ಅಂತ ಹೇಳ್ಬಿಟ್ಟು ಯಾವತ್ತೂ ಸಿಗಲ್ಲ. ಅಮ್ಮ ಶ್ರೀಮಂತಿಕೆ ಏನು ಅಂದರೆ ಮೊದಲು ನೆಮ್ಮದಿಯಾಗಿರೋದೇನೆ ಶ್ರೀಮಂತಿಕೆ ಅಂತ ಹೇಳಿದ್ರೆ. ಆ ನೆಮ್ಮದಿಯಾಗಿದ್ದೀನಲ್ಲಮ್ಮ, ನಿಮ್ಗಿನ್ನ ನಾನೇ ಶ್ರೀಮಂತ. ಕಾಣಿಸ್ತಾಯ್ತಲ್ಲ ನಿನ್ನ ಶ್ರೀಮಂತಿಕೆ ಏನು ಅಂತ. ನಿನ್ನ ಬಟ್ಟೆಗೆ ನೆನೆಯ ಬಂದ್ಬಿಟ್ಟ ದೊಡ್ಡದಾಗೆ. ಅತ್ತೆ ಈ ಕಿತ್ತೋಗಿರೋ ಮನೆಯಾಳಿನ ಮಾತ್ರ ಮನೆಗೆ ಸೇರಿಸ್ಬಿಡಿ ಅತ್ತೆ. ಇವಳು ಅವ್ರ ಅತ್ತಿಗೆ ಜೊತೆ ಸೇರ್ಕೊಂಡು ನಿಮ್ಮನ್ನು ಸೇರಿ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡ್ತಾಳೆ. ಇವಳನ್ನ ನಂಬಕ್ಕೆ ಹೋಗ್ಬೇಡಿ ಅತ್ತೆ. ಇವಳು ಎಂಥ ಕಂತ್ರಿ ಬಡ್ಡಿ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಏನೇ ಇಲ್ಲಿ ಮತ್ತೆ ನಾಟಕ ಆಡ್ಕೊಂಡು ಬಂದೆ. ಓಹೋ ಮತ್ತೆ ಮನೆ ಸೇರ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟ ನೀನು. ಈ ಮನೆ ಒಳಗಡೆಗೆ ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು ನೋಡು. ಅತ್ತೆನ ಯಾಮರ್ಸೋದು ಅಷ್ಟೊಂದು ಸುಲಭ ಅಲ್ಲ. ಈ ಮನೆ ಸೊಸೆ ಇವಾಗ ನಾನು, ನೀವು ಈ ಮನೆ ಸೊಸೆ ಅಲ್ಲ. ಈ ಮನೆಗೆ ಯಾವತ್ತೂ ಸತ್ತೋದ್ರಿ ಅಂತ ಅತ್ತೆ ಹೇಳ್ಬಿಟ್ಟೈತೆ. ಬಂದ್ಬಿಟ್ಲು ಹೇಳಕ್ಕೆ. ನಾನು ಈ ಮನೆಗೆ ಇರಬೇಕು ಅಂತ ಬರಲಿಲ್ಲ ಅತ್ತೆ, ನೀವು ಕರೆದ್ರಲ್ಲ ಅದಕ್ಕೆ ಏನಿಯ ಬಂದೆ ಅಷ್ಟೇನೆ. ಅದೇನೋ ನಮ್ಮ ಯಜಮಾನ್ರನ್ನೇನೋ ಕರೆದ್ರಿ ಫೋನ್ ಮಾಡಿ ಅಂತ ಹೇಳಿ ನಾನು ನನ್ನ ಮಗುನ ಕರೆದಿದ್ದು. ಸರಿ ಏನೋ ಮಾತಾಡಬೇಕಿತ್ತು, ಬಾ ಒಳಗಡೆ. ಅತ್ತೆ ಇವನ್ನೆಲ್ಲ ಯಾಕತ್ತೆ ಒಳಗಡೆ ಸೇರಿಸ್ತಾ ಇದ್ದೀರಾ ಇಂಥ ಕಂತ್ರಿ ಬಡ್ಡಿಗಳನ್ನ? ನಮ್ಮಮ್ಮ ಅರ್ಧ KG ಬಂಗಾರ ಕೊಟ್ಕೊಂಡು ನನ್ನ ಮದುವೆ ಮಾಡೈತೆ. ಇವಳು ಹೆಂಗೋ ಫ್ರೀಯಾಗಿ ಮದುವೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಫ್ರೀಯಾಗಿ ಓಡ್ ಬಂದ್ಬಿಟ್ಟು ಮದುವೆ ಮಾಡ್ಕೊಂಡವಳೆ. ಎಲ್ಲ ಪುಕ್ಸಟ್ಟೆ ಸಿಗ್ತದೆ ಅಂತ ಹೇಳ್ಬಿಟ್ಟು. ರೂಪಾ ಸ್ವಲ್ಪ ಕೆಲಸ ಐತಲ್ಲ ಅದಕ್ಕೆ ಕರ್ಸಿದ್ದೀನಿ, ಎಲ್ಲ ಮುಗಿಸ್ಬಿಡ್ತೀನಿ. ನೀನು ಸುಮ್ಮನೆ ನಡಿ ಒಳಗಡೆ. ಲೋ ಮಗನೇ, ನೀವಮ್ಮ ನಿನ್ನ ಹೆಸರಿನಾಗೈತಲ್ಲ ಸೈಟ್ ಬರ್ಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡವಳೆ ಕಣ್ಲ, ಮಾರಕ್ಕೆ ಅಂತ ಹೇಳ್ಬಿಟ್ಟು. ಅಷ್ಟೇ ಅಲ್ಲ, ಹಾಗೆ ನಿನ್ನ ತಮ್ಮ ಅವನಲ್ಲ, ಅದೇ ನಿಮ್ಮ ಅತ್ತೆ ಮಗ ಅಂತ ನಿಮಗೂ ಗೊತ್ತಲ್ಲ ಅವನು. ಆ ವಿಷಯನೂ ಮಾತಾಡ್ಬಿಟ್ಟು ಅದೇನೋ ಇತ್ತು ಎಲ್ಲ ನಿಮ್ಮ ಮುಂದೆ ಎಲ್ಲ ಹೇಳ್ಬಿಟ್ಟು ಕಳಿಸ್ಬೇಕು ಅಂತ ನೀನೇ ಕರ್ಸಿರೋದು. ನಾನೆಲ್ಲೋ ಬೋಲೆ ಆಸೆ ಪಟ್ಟಿದ್ದೆ ನಿಮ್ಮನ್ನ ಇಲ್ಲೇ ಇರೋಕ್ಕೆ ಅಂತ ಹೇಳ್ಬಿಟ್ಟು ಕರ್ಸವಳು ನಾನು ಹೆಂಡ್ತಿ ಅಂತ ಹೇಳ್ಬಿಟ್ಟು. ಆದರೆ ನಿಮ್ಮ ಅಮ್ಮನ ಕಂತ್ರಿ ಬುದ್ಧಿ ಅದು ಯಾವತ್ತು ಕಮ್ಮಿಯಾಗಿ ಅದು ಯಾವತ್ತು ಸುರೈತವಳ ನಿಮ್ಮಮ್ಮ. ನಾ ಕಾಣೆ ಹೆಂಗೋ ಬೇಜಾರೇನು ಮಾಡ್ಕೋಬೇಡ್ರಿ. ಏನವ ಸೊಸೆ ಏನು ಬೇಜಾರು ಮಾಡ್ಕೋಬೇಡಿ.
ಅಯ್ಯೋ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ. ಛೇ ಛೇ ಛೇ, ಏನು ಮಾಡ್ಕೊಳ್ಳಲ್ಲ ಮಾವ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಷ್ಟೇನೆ. ನಮ್ಗೆ ಆಸ್ತಿ ಪಾಸ್ತಿ ಏನು ಬೇಡ, ನಿಮ್ಮ ಪ್ರೀತಿ ಸಿಕ್ಕಿದ್ರೂ ಸಾಕಾಗೋದು. ಆದರೆ ಆ ಪ್ರೀತಿನೂ ಸಿಗ್ತಾ ಇಲ್ವಲ್ಲ, ಅದಕ್ಕೆ ಏನಿಯ ನನಗೆ ಬೇಜಾರು ಅಷ್ಟೇನೆ. ಎಲ್ಲದಕ್ಕೂ ಟೈಮ್ ಬರ್ತದೆ ಕಣಮ್ಮ. ಟೈಮ್ ಇಷ್ಟಕ್ಕೆ ಏನೇನು ನಿಂತೋಗಕ್ಕಿಲ್ಲ ಸರಿನಾ ಮಗ. ಯಾವುದೇ ಕಾರಣಕ್ಕೂ ಸೈಟ್ ಬರ್ಕೊಡ್ಬೇಡ. ಬಾ ಒಳಗಡೆ ಬಾ. ಅತ್ತೆ, ನಾನೇ ಕೈಯಾರೆ ಮಾಡಿರೋ ಕೋಟ್ ಬಳೆನ ತೊಗೊಬಿಟ್ಟು ಬಂದಿದ್ದೀನಿ. ಮಾಡ್ಕೊಂಡು ನಾನೇ ತಗೊಂಬಿಟ್ಟು ಬಂದೆ. ನೀವು ಫೋನ್ ಮಾಡಿದ ತಕ್ಷಣ ಏನಿ ಎಲ್ಲ ಮಾಡ್ಬಿಟ್ಟು ತಗೊಳ್ಳಿ ಅತ್ತೆ. ನಾನು ಹೇಳಿಲ್ವಾ ಅತ್ತೆ, ಇವಳು ಎಷ್ಟು ನೈಸ್ ಮಾಡ್ಬಿಟ್ಟು ಇವಳು ಬುಟ್ಟಿಗೆ ಹಾಕಂತಾಳೆ ಅಂತ ಹೇಳ್ಬಿಟ್ಟು ನೀವೆಲ್ಲ ಇವಳು ಬುಟ್ಟಿಗೆಲ್ಲ ಬೀಳಕ್ಕೆ ಹೋಗ್ಬೇಡಿ ಸರಿನಾ. ಇವಳು ಮೊದಲೇ ಏನಿಯೇ ಸರಿ ಇಲ್ಲ, ಕಿತ್ತೋದಳು ಇವಳಂತೂ ಬೀದಿ ಬಿಕಾರಿ. ಇವಳುನ್ವೇ ಇವ್ರಮ್ಮ ಇವ್ರ ಅಣ್ಣ ಅತ್ತಿಗೆ ಎಲ್ಲನೂ ಅಷ್ಟೇ ಏನಿಯ. ಇವಳು ಸರಿ ಇಲ್ಲ ಇವಳಂತೂ. ಯಾವುದೇ ಕಾರಣಕ್ಕೂ ಇವಳು ಮಾತನ್ನ ನಂಬಿಟ್ಟು ನೀವು ಮನೆ ಒಳಗಡೆ ಸೇರಿಸ್ಬೇಡಿ. ಈ ಮನೆಗೆ ನಾನೇನಿಯ ಸೊಸೆ ಅಂತ ಹೇಳಿದ್ರೆ ನೀವೇ ಹೇಳಿದ್ರಲ್ಲ ಅತ್ತೆ, ನಿಮ್ಮನ್ನ ನಾನು ಎಷ್ಟು ಚೆನ್ನಾಗಿ ನೋಡ್ಕೊತೀನಿ. ನಾನು ಇರಬೇಕಾದ್ರೆ ಈ ಕಂತ್ರಿನ ಕಟ್ಕೊಂಡು ಏನು ಮಾಡ್ತೀರಾ? ರೂಪಾ, ಅವಳು ಇಲ್ಲಿದ್ರು ದೂರ ಇದ್ರು ಅವಳು ಯಾವತ್ತೂ ಈ ಮನೆ ಸೊಸೆನೇನಿಯೇ ಆಗ್ತಾಳೆ. ನೀನು ಸುಮ್ಮನೆ ಇರ್ತೀಯಾ? ಹೋಗೋವ್ರಿಗೆ ಕಾಫಿ ಏನಾದರೂ ಮಾಡ್ಕೊಂಬಿಟ್ಟು ಬಾ. ಮಾವಯ್ಯ, ನಾನು ಯಾಕೆ ಇವ್ರಿಗೆ ಮಾಡ್ಕೊಂಬಿಟ್ಟು ಬರಲಿ? ಹಾದಿ ಬಿದ್ದಿನಾಗ ಹೋಗೋರಿಗೆಲ್ಲ ಮಾಡ್ಕೊಂಬಿಟ್ಟು ಬಂದು ಕೊಡೋಕಾಯ್ತದ? ಇವಳಿಗೆಲ್ಲ ಈ ಶಶಿಗಂತೂ ನಾನಂತೂ ಒಂದು ದೊಡ್ಡ ನೀರನ್ವೇ ಕೊಡಕ್ಕೆ ನನಗೆ ಇಷ್ಟ ಇಲ್ಲ ಮಾವ. ಅತ್ತೆ, ನೀವಾದರೂ ಹೇಳಿ ಅತ್ತೆ, ನಿಮ್ಗೆ ಎಷ್ಟು ನೋವು ಮಾಡವ್ರೆ, ನಿಮ್ಗೆ ಎಷ್ಟು ತೊಂದರೆ ಕೊಟ್ಟವ್ರೆ, ಇವರಿಂದ ನೀವು ಎಷ್ಟು ನೊಂದಿದ್ದೀರಾ ಬೆಂದಿದ್ದೀರಾ ಅಂತ ಹೇಳ್ಬಿಟ್ಟು ನೀವಾದರೂ ಹೇಳಿ. ನೋಡಮ್ಮ, ನಾನು ಎಲ್ಲರನ್ನೂ ಕೂರಿಸ್ಬಿಟ್ಟಿಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡು, ಹಾಗೇನೇ ನಿನ್ನ ಗಂಡ ಎಲ್ಲೋ ಹೋಗೋನಲ್ಲ, ಅವನೂ ಬರಲಿ. ನಿಮಗೆಲ್ಲ ಇಷ್ಟೇ ಹೇಳ್ಬಿಟ್ಟು ನಿನಗೆ ಏನೋ ಐತೆ ಅದು ಎಲ್ಲ ಹೇಳ್ಬಿಟ್ಟು ಇತ್ಯರ್ಥ ಮಾಡ್ಬಿಟ್ಟು ಕಳ್ಸೋಣ ಅಂತ ನೀನೇ ಕಾಯ್ತಾ ಇರೋದು ಸರಿನಾ. ಈಗ ನೀನು ಸುಮ್ಮನೆ ಇರು, ಹೋಗು. ಕಾಫಿ ಗಿಫಿ ನಿಂಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಬೇಡ, ನೀನು ಸುಮ್ಮನೆ ಇರು ಸರಿನಾ. ಇಂಥವ್ರಿಗೆ ಕಾಫಿ ಮಾಡಿಕೊಟ್ರೆ ನನಗೆ ಏನಿಯ ಪಾಪ ಬಂದ್ಬಿಡ್ತದೆ. ಅದು ಹೆಂಗನ ಮಾಡ್ಬಿಟ್ಟು ಮನೆಯಿಂದ ಈಚೆ ಕಡೆಗೆ ಹಾಕಿದ್ರು ಯಾವುದನ್ನ ಒಂದು ನೆಪ ಎತ್ಕೊಂಡನ ಬಂದ್ಬಿಡ್ತಾಳತ್ತೆ ಇವಳು ಮನೆ ಒಳಗಡಿಕೆ. ನಂಗೆ ಅದೇನಿಯ ಇಷ್ಟ ಆಗಕ್ಕಿಲ್ಲ ಅಂದರೆ. ದೇವ್ರು ಇವಳಿಗೆ ಸರಿಯಾಗಿ ಅಹಂಕಾರ ಮುರಿತಾನೆ. ನನ್ನ ತಂಗಿ ಮನೆಗೆ ಬಿದ್ದಿರ್ತಾಳಲ್ಲ, ಅವಾಗ ಗೊತ್ತಾಯ್ತದೆ ಇವಳಿಗೆ. ಏನು ದುರಂಕಾರ, ಯಾವ ದೌಲತ್ತು. ಹೆಣ್ಮಕ್ಳಿಗೆ ಇಷ್ಟು ದುರಂಕಾರ, ಇಷ್ಟು ದೌಲತ್ತು, ಇಷ್ಟೆಲ್ಲನೂ ದೇವ್ರಣೆಗೂ ಇರಬಾರ್ದು. ಇಷ್ಟೊಂದು ದುರಂಕಾರ ದೌಲತ್ತು ಎಲ್ಲ ಇದ್ಬಿಟ್ರೆ ಹೆಂಗೆ ಹೇಳು? ಥೂ ಅಮ್ಮ, ನೀನೇನು ನಾನು ಕರೆಸಿದ್ಯಾ ಅಂತ ಹೇಳಿದ್ರೆ ಅಷ್ಟೇನೇ ಸಾಕು. ನೋಡಮ್ಮ, ನನಗೆ ನಿಮ್ಮ ಹತ್ರ ಬಲವಂತವಾಗಿ ಏನೋ ಕಿತ್ಕೊಳ್ಳೋಕ್ಕಾಗಲಿ ಇಲ್ಲ ಇದೇ ಮನೆಗೆ ಉಳ್ಕೊಳ್ಳೋಕ್ಕಾಗಲಿ ಯಾವ ಆಸೆನೂ ನನಗಂತೂ ಇಲ್ಲ. ನೀನೇನು ಕರ್ಸಿದ್ಯಾ ಅಂತದನ್ನು ಡೈರೆಕ್ಟಾಗಿ ಹೇಳ್ಬಿಟ್ರೆ ಆ ಕೆಲಸ ಮುಗಿಸ್ಕೊಟ್ಬಿಟ್ಟು ನಾನು ನನ್ನ ಹೆಂಡತಿ ಹೊರಡ್ತೀವಿ. ನನ್ನ ಹೆಂಡತಿಗಿಲ್ಲಿ ನನಗೆ ಬೆಲೆ ಇಲ್ದಿರೋ ಜಾಗದಾಗೆ ನಾನು ಯಾವತ್ತೂ ಇರೋದಿಲ್ಲ ಅಮ್ಮ. ನೀನು ಇರ್ತೀನಿ ಅಂದ್ರೂ ಇಲ್ಲಿ ಇರಿಸ್ಕೊಳಕ್ಕೆ ನಾನೇನು ರೆಡಿ ಇಲ್ಲ ಸರಿನಾ. ಸುಮ್ಕೆ ನೀ ಹೊಸಿ ಕುಂತ್ಕ. ನೋಡು, ಅದೇನೇ ನೀನು ಹೆಸರ್ನಾಗೆ ಅಂತ ಹೇಳ್ಬಿಟ್ಟು ಸೈಟ್ ತೆಗೆದಿದ್ವಲ್ಲ, ನಿನ್ನ ಕಾಲೇಜಾಗ ಓದ್ಬೇಕಾರೆ ಆ ಸೈಟು ನೀನು ನಾವೇ ಬೇಡ ಅಂತಂದಮೇಲೆ ನಿನಗೆ ಯಾಕಲಬೇಕು ನಮ್ಮ ಸೈಟು? ನಾವು ಬೇಡ ಅಂತ ಹೇಳ್ಬಿಟ್ಟು ಏನು ಮಕ ತಿರುಗಿಸ್ಕೊಂಡು ಹೊಂಟೋಗ್ಬಿಟ್ಟಿದ್ದೀಗಲ್ವ. ನನಗೆ ಏನು ಬೇಡ ಎತ್ತು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ಸೈಟ್ ಇಕ್ಕೊಂಡು ಏನು ಮಾಡ್ತೀಯಾ? ನೋಡು, ನಿಮ್ಮ ಅಕ್ಕ ಮನೆ ಕಟ್ತಾವಳಂತೆ. ಆ ಮನೆದಕ್ಕೆ ಸೈಟ್ ಮಾರ್ಬಿಟ್ಟು ಹೊಸಿ ಕಾಸು ಕೊಡ್ಬೇಕು ನಾವು. ತವ್ರ ಮನೆ ಕಡೆಯಿಂದ ಕೊಡಲಿಲ್ಲ ಅಂತಂದರೆ ಹೆಂಗೆ ಹೇಳು? ನೀನಂತೂ ಬೀದಿ ಬಿಕಾರಿನ ಮದುವೆ ಮಾಡ್ಕೊಂಬಿಟ್ಟು ಬಂದಿದ್ಯಾ. ಅವ್ರ ಮನೆಯಂತೂ 10 ರೂಪಾಯಿನೂ ಕೊಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತು. ಅಂಥದ್ರಾಗೆ ನಾನು ನನ್ನ ಮಗಳು ಕೊಡಲಿಲ್ಲ ಅಂತಂದರೆ ಹೆಂಗೆ ಹೇಳು? ನೋಡು, ನಾನು ನನ್ನ ಮಗಳಿಗೋಸಿ ಕೊಡಬೇಕು. ಅದಕ್ಕೇನಿಯ ನಾನು ಹೆಂಗಾದ್ರೂ ಮಾಡ್ಬಿಟ್ಟು ಕೊಡೋನಿ ಅಂತ ಅಂದ್ಕೊಂಡಿವ್ನಿ. ಈಗ ಸದ್ಯಕ್ಕೆ ಅದೊಂದೇನೇ ಇರೋದು ಸೈಟು. ಅದಕ್ಕೇನಿಯ ಅದೊಂದು ನತ್ತಾಗ ಮಾರ್ಬಿಟ್ಟು ಕೊಟ್ಬಿಡೋಣ ಇವಾಗ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡು, ಸುಮ್ಮನೆ ನಕ್ರ ಗಿಕ್ರ ಮಾಡಿದ್ದಂಗೆ ಸುಮ್ಕೇನಿಯ ಸೈನ್ ಹಾಕ್ಬಿಟ್ಟು ತೆಪ್ಪಗೋಗು ಅಷ್ಟೇ. ಅಲ್ಲ, ನಿಮ್ಮ ಅತ್ತೆ ನಿಮ್ಮ ತಮ್ಮನ ಕರ್ಕೊಂಡು ಹೋಗ್ಬೇಕು, ಅವ್ರ ಮನೆಗೆ ಇರಿಸ್ಕೊತೀನಿ ಅಂತ ಹೇಳೈತೆ. ಇನ್ನೀ ಮನೆಗಿನ್ನ ಅವನಿರೋದು ಇಲ್ಲ, ಎಂಥದನ್ನೂ ಇಲ್ಲ. ಅದಕ್ಕೇನಿಯ ಎಲ್ಲರ ಮುಂದೆನೂ ಅದನ್ನೂ ಎಲ್ಲ ಇತ್ಯರ್ಥ ಮಾಡಿ ಎಲ್ಲ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ಬೇಕು. ಅದಕ್ಕೆ ನಿಮ್ಮ ಅತ್ತೆ ನಿನ್ನ ತಮ್ಮ ಎಲ್ಲರೂ ಕೂರಿಸ್ಬಿಟ್ಟು ಮಾತಾಡ್ಬಿಟ್ಟು ಕಳಿಸ್ಬಿಡೋಣ ಅಷ್ಟೇ. ನೀನು ಕರೆದಿದ್ದು ನಿನಗೇನಿಲ್ಲ ಅತಿಥಿ ಸತ್ಕಾರ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾನೇ ನೀನು ಕರೀಲಿಲ್ಲ ರೀ. ಹಂಗಾದ್ರೆ ನಿಮ್ಮ ತಮ್ಮ ಅವನು ನಿಮ್ಮ ಮನೆ ನಿಜವಾದ ಮಗ ಅಲ್ವಾ? ಅವ್ನು ನಮ್ಮ ಅತ್ತೆ ಮಗ. ನಮ್ಮಮ್ಮ ಸುಮ್ಮನೆ ಕರ್ಕೊಂಡು ಬಂದು ಸಾಕೊಂಡಿದ್ರು ಅಷ್ಟೇನೆ. ಈ ವಿಷಯ ರೂಪಂಗೆ ಗೊತ್ತಾ? ಏನೋ ನನಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಹೌದಾ? ನಾನು ನಂಬಕ್ಕೆ ನೆನೆ ಆಯ್ತಿಲ್ವಲ್ಲ, ನಿಜನಾ? ನಿಜನೇನಿಯ. ಅವನು ಇಲ್ಲೇ ಇರ್ತಾನೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಅದು ಯಾಕೆ ಇಲ್ಲಿಂದ ಹೋಗ್ಬೇಕು ಅಂತ ಅಂದ್ಕೊಂಡವನು ಏನು ಕತೆಯೋ ಗೊತ್ತಿಲ್ಲ ಬಿಡು. ನಾನು ನಮ್ಮ ಅಮ್ಮನ ನಮ್ಮ ಅಪ್ಪನ ನೋಡ್ತಾ ಇದ್ದೀನಲ್ಲ, ಅದಕ್ಕೆ ಒಂಥರ ಸಂತೋಷ ಆಗ್ತಾಯಿದೆ. ಈ ಮನೆ ನನ್ನ ಮನೆ ಹೆಂಗಿದ್ದೆ ಅಂತೇಳ್ಬಿಟ್ಟು ಮತ್ತೆ ಅದೇ ಮನೆಗೆ ಬಂದಿದ್ದೀನಲ್ಲ ಅನ್ನೋದೇನೇ ಒಂಥರ ಖುಷಿ ಸಂತೋಷ ಎಲ್ಲನೂ. ನೋಡು, ನಿನಗೆ ಮನೆಗೆ ಹೋದ್ಮೇಲೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಇವಾಗ ಇಲ್ಲಿ ಏನು ನಡೀತದೋ ಅದಕ್ಕೆ ಏನು ಉತ್ತರ ಕೊಡಬೇಕೋ ಅಷ್ಟು ಕೊಟ್ಬಿಟ್ಟು ಹೋಗೋಣ ಸರಿನಾ. ನಿನಗೇನು ಡೌಟ್ ಇದ್ರೂ ಎಲ್ಲ ಮನೆಗೆ ಹೋಗ್ಬಿಟ್ಟು ಉತ್ತರ ಕೊಡ್ತೀನಿ. ಈಗ ಸುಮ್ಕೆ ಇರು. ಮಗನೇ, ನಿನ್ನೆ ಸುನ್ನಾಗಿರೋದಲ್ಲ ಸೈಟು. ಅಕಸ್ಮಾತ್ ನಿನಗೇನ ಬರ್ಕೊಡೋಕೆ ಇಷ್ಟ ಇಲ್ಲ ಅಂತಂದರೆ ನಂಗೆ ಬರ್ಕೊಡೋಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು. ಹೇಳ್ಬಿಟ್ರೆ ನಾವೇನು ಬರ್ಸ್ಕೊಳಕ್ಕಾಯ್ತದೆ ರೀ? ನೀವು ಬಾಯಿ ಮುಚ್ಕೊಂಡು ಇರ್ತೀರಾ? ನೀವು ಏನು ಅವ್ನು ಸಂಪಾದನೆ ಮಾಡ್ಬಿಟ್ಟವನ ಸೈಟ್ನ? ನಮ್ಮ ದುಡ್ಡಾಗ ತಾನೇ ತಗೊಂಡಿರೋದು. ನೀವು ಸೊಸಿ ಬಾಯಿ ಮುಚ್ಕೊಂಡು ಇದ್ಬಿಟ್ರೆ ಭಾಳ ಸಂದಾಕಿರ್ತದೆ ನಿಮ್ಗೆ. ಹಿಂಗೇನೇ ಉತ್ತರ ಮಾಡ್ತೀರಿ, ನಂಗೆ ಸಂದಾಕಿರಕ್ಕಿಲ್ಲ. ನೀವು ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೊಳ್ಳಿ ನೀವು. ಓಹೋ, ಅವ್ನಿಗೆ ಎತ್ಲಿಕ್ಕೆ ಕೊಡ್ತಲ್ಲ, ಅದು ಹೆಂಗೆ ಅವ್ನು ಸೈನ್ ಹಾಕೊಡಕ್ಕಿಲ್ಲ? ನಾವು ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಓಡೋಗಿರೋ ಕಳ್ಳನ ಮಗಂಗೆ ನಮ್ಮ ಆಸ್ತಿ ತಾನೇ ಏನಕ್ಕೆ ಬೇಕು? ನೀವು ಬಾಯಿ ಮುಚ್ಕೊಂಡು ಬಾಯಿಗೆ ಬೀಗ ಹಾಕೊಂಡು ಕುಂತ್ಕೊಬಿಡಿ. ನೀವು ನಂತಾಗ ಸುಮ್ಕೆ ಏನೇ ತಿಕ್ಲತ್ಸ್ಬೇಡಿ. ನನಗೆ ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ನಂಗೆ ಸಂದ ಗೊತ್ತು. ನಿಮ್ಮ ತಂಗಿ ಮಗನ ತಂದು ಸಾಕೊಂಡಿದ್ದೇನೆ, ದೊಡ್ಡ ತಪ್ಪಾಯಿತು. ಫಸ್ಟ್ ಅವನು ತೊಲಗಿಸೋದು ಕಲ್ತ್ಕೊಳ್ಳಿ, ಆಮೇಲೆ ನಂತಾಗ ಮಾತಾಡಿ. ಅದೇನೋ ಹೀಗೆಲ್ಲ ತೀರ್ಮಾನ ಮಾಡ್ಬಿಡಿ. ನಿಮ್ಮ ತಂಗಿನ ಕರೆದ್ಬಿಟ್ಟು ನಮ್ಮ ಸುದ್ದಿಗೆ ನೀನು ಬರಬೇಡ ನೀನು. ಸರಿ, ಏನೋ ಮಾಡ್ಕೊಳ್ಳಿ. ಏನೋ ಸೈನ್ ಹಾಕೊಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಮಾರ್ಕೊಂಡು ತಿನ್ಬೇಕು ಅಂತ ತೀರ್ಮಾನ ಮಾಡ್ಕೊಬಿಟ್ಟು ಏನೋ
ಅಮ್ಮ ನನಗಂತ ಕಂತ್ರಿ ಬುದ್ಧಿ ಏನೂ ಇಲ್ಲ. ಆ ಸೈಟ್ನ ಮಾರಬೇಕು ಅಂತ ಹೇಳಿದ್ರೆ ಯಾವತ್ತೋ ಮಾರ್ಬಿಡ್ತಿದ್ದೆ ನಾನಂತೂ. ಇವತ್ತು ನನ್ನ ಹೆಸರಿನಾಗ ಸೈಟ್ ಐತೆ ಅಂತ ಹೇಳ್ಬಿಟ್ಟು ನನ್ನ ಹೆಂಡತಿಗೆ ಸಮೇತನವೇ ಗೊತ್ತಿಲ್ಲ. ನನಗೆ ಗೊತ್ತು ಅದು ನಾನು ಸಂಪಾದನೆ ಮಾಡಿರೋ ಸೈಟ್ ಅಲ್ಲ ಅಂತ ಹೇಳ್ಬಿಟ್ಟು. ನೀವು ಸಂಪಾದನೆ ಮಾಡಿರೋ ಸೈಟ್ನ ಮಾರ್ಕೊಳ್ಳೋಕೆ ನನಗೆ ಯಾವ ಹಕ್ಕು ಐತಮ್ಮ? ನಾನು ಮಾರ್ಕೊಂಡಿರೋದೇನು ಮರ್ಯಾದೆ ಇರ್ತೈತಾ? ಸರಿ ಆಯ್ತು ಬಿಡು. ನೀನು ಹೇಳ್ದಂಗೆ ಯಾವಾಗ ಎಲ್ಲಿ ಸೈನ್ ಹಾಕಬೇಕು ಎಲ್ಲಿ ಅಂತ ಹೇಳ್ಬಿಡು. ಎಲ್ಲ ಸೈನ್ ಹಾಕಿ ಕೊಟ್ಬಿಟ್ಟು ಹೋಗ್ಬಿಡ್ತೀನಿ. ನಿನ್ನಿಷ್ಟ ಕಣಮ್ಮ. ನೀನು ಯಾರಿಗಾದ್ರೂ ಕೊಟ್ಕ ಏನಾದರೂ ಮಾಡ್ಕ. ಸದ್ಯ ಶುಳ್ ಮಾತು ಕಟ್ಕೊಂಡಿಲ್ಲ ಹಾಕಕ್ಕಿಲ್ವೋ ಅಂತ ಅನ್ಕೊಂಡಿದ್ದೆ. ಸದ್ಯ ಆಗ್ತೀನಿ ಅಂತ ಹೇಳ್ದಲ್ಲ ಅಷ್ಟೇನೇ ಸಾಕು. ಇವ್ರ ಮನೆಯಾಗ ಅದು ಏನು ನಡೀತಾ ಇತ್ತು ಒಂದು ಗೊತ್ತಾಗಕ್ಕಿಲ್ವಲ್ಲ. ಇವ್ರ ತಂಗಿ ಮಗುನ ಸಾಕೊಂಡ್ರದ ಮತ್ತೆ ರೂಪ ಮದುವೆ ಆಗಿರೋದು ಅಂದರೆ ರೂಪ ಈ ಮನೆ ಸೊಸೆ ಅಲ್ವಾ? ಮತ್ತೆ ಇಷ್ಟೊಂದು ಎಗ್ರಾಡ್ತಾವಳಲ್ಲ ಇವಳು. ನನಗಂತೂ ಅರ್ಥನೇ ಆಗ್ತಿಲ್ಲ ಏನು. ಹಾಂ ಅದೇ ಇಷ್ಟೇ ಅಲ್ಲ, ಈ ಆಸ್ತಿಗೂ ಈ ಕಳ್ಳನ ಮಕ್ಳಿಗೆ ಇಬ್ರಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಬಿಟ್ಟು ಸೈನ್ ಹಾಕಿಸ್ಕೊಬಿಡಿ. ಇವ್ರಿಗೆ ಯಾಕೆ ಕೊಡ್ತೀರಾ ಆಸ್ತಿಯಾ? ನೋಡಿಯತ್ತೆ, ಇವ್ರಿಗೆ ಮಾತ್ರ 1 ರೂಪಾಯಿನೂ ಕೊಡಕ್ಕೆ ಹೋಗ್ಬಿಡಿ. ನಿಮ್ಮನ್ನ ಜೀವನ ಪೂರ್ತಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅತ್ತೆ. ನಿಮ್ಮ ಹೆಸ್ರಿಗೆಲ್ಲ ಮಾಡಿಸ್ಕೊಬಿಡಿ. ಇವ್ರ ಹೆಸ್ರನ್ನಾಗ ಏನೇನೈತೋ ಎಲ್ಲ ಇಸ್ಕೊಂಬಿಡಿ ಸುಮ್ಕೆನೆಯ. ನಿಂಗೆ ಒಂದ್ಸಲ ಹೇಳೋದು ರೂಪ, ನಿನಗೆ ಪದೇ 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 ನಿಂಗೆ ಹೇಳಕ್ ಆಗಿಲ್ಲ. ನಿಂಗೆ ಎಷ್ಟು ಸಲ ಅಂತ ಹೇಳ್ಬೇಕು? ನಿಂಗೆ ಪದೇ 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 ಹೇಳು. ಹಾಂ ಸುಮ್ಕೆನೇನಿಯಾ? ನೀನು ಹೋಗೋದ್ ಕಲಿ. ನಿನ್ನ ಟೈಮ್ ಬರ್ತದಲ್ಲ ಮಾತಾಡೋಕ್ಕೆ, ಅವಾಗ ಮಾತಾಡಿ ಬಂತೆ. ಅಲ್ಲ, ಇವ್ರನ್ನ ಮನೆಗೆ ಬಿಟ್ಕೊಂಡಿದ್ರಲ್ಲ ಅದಕ್ಕೇನೇ ಹೇಳ್ದೆ ಅಷ್ಟೇನೆ. ಇಂಥ ಸೊಸೆನ ಯಾವತ್ತೂ ಮನೆಗೆ ಬಿಟ್ಕೋಬಾರ್ದು. ಇವಳು ಸಖತ್ತು ಮಳ್ಳಿ ಅತ್ತೆ, ಇವಳು ಸಖತ್ತು ಮಳ್ಳಿ. ರೂಪಾ, ಅವಾಗಿಂದ ನೋಡ್ತಾನೆ ಇದ್ದೀನಿ ನನ್ನ ಹೆಂಡತಿ ಬಗ್ಗೆ ಮಾತಾಡ್ತಾನೆ ಇದೆಯಾ. ಸುಮ್ಮನೆ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ತುಂಬಾ ಚಂದ, ಸರಿನಾ? ನಿನಗೆ ಇಲ್ಲಿಂದ ಹೋಗ್ತೀಯೋ ಇಲ್ವೋ ಹೇಳು. ಹಾ, ಓಡೋಗಿ ಮದುವೆ ಆಗಿರೋ ಇವಳಿಗೇನೆ ಇಷ್ಟೊಂದು ದುರಾಂಕಾರ ಇರಬೇಕಾದ್ರೆ ನಮ್ಮ ಅತ್ತೆ ಇಷ್ಟಪಟ್ಬಿಟ್ಟು ನನ್ನ ಮದುವೆ ಮಾಡ್ಕೊಂಬಿಟ್ಟು ಬಂದಿರೋದು. ಇನ್ನು ನನಗಿನ್ನೆಷ್ಟು ದುರಾಂಕಾರ ಇರಬೇಡ ರೂಪಾ. ಈಗ ಜಗಳ ಪಗಳ ಏನು ಬೇಡ. ಮೊದಲು ನಿನ್ನ ಗಂಡ ಎಲ್ಲವನ್ನೋ ಫಸ್ಟ್ ವಿಚಾರಿಸೋಗು. ಈಗ ಮನೆಯಿಂದ ಈಚೆ ಕಡೆಗೆ ಹಾಕ್ತಾರ ರೂಪನ್ನ, ಅದಕ್ಕೆ ಎಲ್ಲರೂ ಬಂದಿರೋದ. ಅಯ್ಯೋ ದೇವ್ರೆ.